ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಸಾರ್ವಜನಿಕರ ತೆರಿಗೆ ಹಣ ನೀರಲ್ಲಿ ಹೋಮ ಆಗ್ತಾ ಇದೆಯಾ? ಕೇವಲ ಕಮಿಷನ್ ದಂಧೆಗಾಗಿ ತಲೆ ಎತ್ತಿದೆಯಾ ಬೃಹತ್ ಸ್ಕೈವಾಕ್ಗಳು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಒಂದು ಸ್ಕೈವಾಕ್ಗೆ 3 ರಿಂದ 4 ಕೋಟಿ ಖರ್ಚಾಗ್ತಾ ಇದೆ. ಜಿಪಿಎಯಿಂದ ಜನರ ದುಡ್ಡಿನ ದುರುಪಯೋಗದ ಆರೋಪ ಕೇಳಿ ಬರ್ತಾ ಇದೆ. ಈಗ ಮೇಂಟೆನೆನ್ಸ್ ಹೆಸರಲ್ಲಿ ಹಗಲು ದರೋಡೆ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಕೆಟ್ಟು ನಿಂತಿದೆ ಲಿಫ್ಟ್ಗಳು, ಧೂಳೆ ಇರ್ತದೆ, ಎಸ್ಕಲೇಟರ್ಗಳು, ಸ್ಕೈ ವಾಕ್ಗಳನ್ನು ಬಳಸಲಾಗದೆ ರಸ್ತೆ ದಾಟುವಾಗ ಸರಣಿ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಸಾರ್ವಜನಿಕ ಹಣ ಪೋಲಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಯಾಕೆ ಸುಮ್ಮನೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಸ್ಕೈ ವಾಕ್ಗಳೆಲ್ಲವೂ ಕೂಡ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದುಸ್ಥಿತಿಗೆ ಬಂದ್ಬಿಟ್ಟಿದೆ. ಇದೇ ಕಾರಣದಿಂದ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಸ್ಕೈ ವಾಕ್ಗಳಿದ್ರೆ ಜನ ಅದರಿಂದನೇ ಓಡಾಡ್ತಾರೆ. ಆದರೆ ಇಲ್ಲಿ 3-4 ಕೋಟಿ ರೂಪಾಯಿ ಹಣ ಖರ್ಚು ಮಾಡ್ತಾರಂತೆ. ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಹೆಸರಿಗೆ ಮಾತ್ರ ಇದೆಲ್ಲವೂ ಕೂಡ ಮಾಡ್ತಾರೆ. ಇನ್ನು GBA ಅವರು ಇದೇ ಯಾವುದೋ ಒಂದು ಫುಟ್ಪಾತಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಹಾಕೊಂಡ್ಬಿಟ್ರೆ ಹೋಗಿ ತೆರವು ಮಾಡಿಬಿಡ್ತಾರೆ. ಇದೆಲ್ಲ ಅವ್ರ ಕಣ್ಣಿಗೆ ಕಾಣಿಸಲ್ಲ. 3-4 ಕೋಟಿ ಹಣ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಆದರೆ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಲಿಫ್ಟ್ಗಳು ಅಥವಾ ಎಕ್ಸಿಲೇಟರ್ಗಳು ಜೊತೆಗೆ ಸ್ಕೈವಾಕ್ಗಳು ಇದೆಲ್ಲವೂ ಕೂಡ ರೋಡ್ ಕ್ರಾಸ್ ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿ ಓಡಾಡಕ್ಕಂತಾನೆ ಇರುವಂಥದ್ದು. ಆದರೆ ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ, ಜನ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮೇನ್ ರೋಡಿಂದಾನೆ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಆಗೇನಾಗುತ್ತೆ, ಅತಿ ಹೆಚ್ಚಾಗಿ ಎಲ್ಲೋ ಹೆಚ್ಚು ಕಡಿಮೆ ಆಗಿ ಅಪಘಾತಗಳಾಗೋದು, ಆಕ್ಸಿಡೆಂಟ್ಗಳಾಗೋದು ಎಲ್ಲವೂ ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೂತಾ ಒಂದು ಪ್ರತ್ಯಕ್ಷವಾದಂಥ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅನುದಾನದ ಹಣವನ್ನು ಯೋಜನೆಗಳಿಗಾಗಿ ಮೀಸಲಿಡುತ್ತೆ. ಅದರಲ್ಲಿ ಜನರಿಗೆ ಉಪಯೋಗವಾಗಲಿ ಅಂತ ಕೆಲವೊಂದಷ್ಟು ಯೋಜನೆಗಳನ್ನು ಕೂಡ ರೂಪಿಸುತ್ತೆ. ಅಂತಹ ಯೋಜನೆಗಳಲ್ಲಿ ಅಂಡರ್ ಪಾಸ್ಗಳ ಒಂದು ವ್ಯವಸ್ಥೆ ಆಗಿರ್ಬೋದು, ಸ್ಕೈವಾಕ್ಗಳ ನಿರ್ಮಾಣವಾಗಿರ್ಬೋದು, ಅಥವಾ ಒಂದು ರೀತಿ ಪೆರಿಪೆರಲ್ ರಿಂಗ್ ರೋಡ್ಗಳಾಗಿರ್ಬೋದು, ಈ ರೀತಿ ಸಾಕಷ್ಟು ಜನಪರ ಉಪಯೋಗಕ್ಕೆ ಬರುವಂತಹ ಯೋಜನೆಗಳನ್ನು ರೂಪವನ್ನು ಮಾಡುತ್ತೆ. ಆದರೆ ಆ ಒಂದು ಯೋಜನೆಗಳು ಎಷ್ಟರ ಮಟ್ಟಿಗೆ ಜನರಿಗೆ ಉಪಯೋಗವಾಗುತ್ತೆ ಅನ್ನೋದನ್ನು ನಿಜಕ್ಕೂ ಯಾವ ಅಧಿಕಾರಿಗಳು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಅಂತೂ ಮಾಡಲ್ಲ. ಅಂತಹ ಕೋಟಿ ಕೋಟಿ ತೆರಿಗೆ ಹಣ ಪೋಲಾಗಿರುವಂತಹ ಒಂದು ಯೋಜನೆಯನ್ನು ಇವತ್ತು ಹೊತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು. ಪ್ರಸ್ತುತ ನಾನು ಅಗ್ರಹಾರ ದಾಸರಳ್ಳಿಯ ಒಂದು ಸ್ಕೈವಾಕ್ನ ಮೇಲ್ಭಾಗದಲ್ಲಿ ನಿಂತಿದ್ದೀನಿ. ಈ ಒಂದು ಸ್ಕೈವಾಕು ಜನರಿಗೆ ಉಪಯೋಗವಾಗಲಿ ಅಂತ ಕಟ್ಟಲಾಗಿರುವಂಥದ್ದು. ಅಂದರೆ ಒಂದು ಸ್ಕೈವಾಕ್ಗಳ ನಿರ್ಮಾಣಕ್ಕೆ ಬರೋಬ್ಬರಿ 3 ರಿಂದ 4 ಕೋಟಿ ವೆಚ್ಚವಾಗುತ್ತೆ. ಅಂದರೆ ಇಲ್ಲಿ PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂತಹ ಒಂದು ಕಂಪನಿಯ ಸಹಯೋಗದಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಕಾರ್ಯರೂಪಗೊಳಿಸುತ್ತೆ. ಆದರೆ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಸರ್ಕಾರದಿಂದ ಜನರಿಗೆ ಲಾಭವಾಗ್ತಾ ಇದೆ, ಅಥವಾ ಸರ್ಕಾರಕ್ಕೆ ಲಾಭವಾಗಿ ಉಳಿದಿದೆಯಾ, ಅಥವಾ ಅನುದಾನದ ಹೆಸರಿನಲ್ಲಿ ಎಲ್ಲರೂ ಕೊಳ್ಳೆ ಹೊಡಿತಿದ್ದಾರಾ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ಎಷ್ಟಿದೀಗ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗಿ ಎಷ್ಟರ ಮಟ್ಟಿಗೆ ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿ ಇದೆ ಅನ್ನೋದನ್ನು. ಈ ಒಂದು ಸ್ಕೈವಾಕ್ ಇದುವರೆಗೂ ಕೂಡ ಒಬ್ಬ ವ್ಯಕ್ತಿ ಇದಕ್ಕೆ ಪಾದಾರ್ಪಣೆಯನ್ನು ಕೂಡ ಮಾಡಿಲ್ಲ. ಬದಲಾಗಿ ಕುಡುಕರ, ಒಂದು ಕಳ್ಳರ, ಪುಂಡರ ಅಡ್ಡವಾಗಿ ಇಲ್ಲಿ ಮಾರ್ಪಾಡಾಗಿರುವಂಥದ್ದು. ಇನ್ನು ಈ ಒಂದು ಸ್ಕೈವಾಕ್ನ ಒಂದು ಎಂತಹ ಪರಿಸ್ಥಿತಿ ಅಂದರೆ ಇಲ್ಲಿ ರೋಡಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳು ನಿರಂತರವಾಗಿ ಓಡಾಡ್ತಾನೆ ಇರುತ್ತೆ. ಆದರೂ ಕೂಡ ಯಾರು ಕೂಡ ಇವನ್ನ ಸ್ಕೈವಾಕ್ಗಳ ಬಳಕೆಗೆ ಮುಂದಾಗಿಲ್ಲ ಅನ್ನುವಂಥದ್ದು. ಹಾಗಾದರೆ ಇಷ್ಟೆಲ್ಲ ಸ್ಕೈವಾಕ್ ವ್ಯವಸ್ಥೆ ಇದ್ದರೂ ಕೂಡ ಯಾಕೆ ಜನರು ಇದನ್ನು ಯೂಸ್ ಮಾಡ್ಕೊಳ್ತಿಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋದರೆ ನೀವಾಗ ದೃಶ್ಯದಲ್ಲಿ ನೋಡ್ಬೋದು. ಸ್ಕೈವಾಕನ್ನು ಹತ್ತುವಂತಹ ಸ್ಥಳ ಹೇಗಿದೆ ಅನ್ನೋದನ್ನು ನೀವೀಗ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸ್ಕೈವಾಕ್ ಹತ್ತುವಂತಹ ಜಾಗದಲ್ಲಿ ಸಂಪೂರ್ಣವಾಗಿ ಕಸದ ರಾಶಿಯೇ ತುಂಬಿ ತುಳುಕ್ತಾ ಇರುವಂಥದ್ದು. ಆ ಕಸದ ನಡುವೆ ಜನರು ಹತ್ಕೊಂಡು ಮೇಲೆ ಬರುವಂತಹ ಪರ್ಯಾಯ ಕ್ರಮ ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಆ ಕಸದ ನಡುವೆ ಜನ ಮೇಲ್ ಬರುವಂತಹ ಪ್ರಮೇಯಕ್ಕೂ ಕೂಡ ಇಲ್ಲಿ ಮುಂದಾಗಲ್ಲ. ಅಂತಹ ಒಂದು ದುಸ್ಥಿತಿಗೆ ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಿ ನಿರ್ಮಾಣವಾಗಿರುವಂತಹ ಸ್ಕೈವಾಕ್ನ ಸ್ಥಿತಿ ಬಂದು ತಲುಪಿರುವಂಥದ್ದು. ಆ ಮೂಲಕ ಸಾಕಷ್ಟು ನಮ್ಮ ಬೆಂಗಳೂರು ಜನತೆಯ, ನಮ್ಮ ರಾಜ್ಯದ ಜನತೆಯ ತೆರಿಗೆ ಹಣ ಪೋಲಾಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ಈಗ ಮುಂದುವರೆದಂತೆ ನೋಡ್ಬೋದು. ಇದಕ್ಕೆ ಲಿಫ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆ ಲಿಫ್ಟ್ನ ಪರಿಸ್ಥಿತಿ ನೋಡಿ ನೀವು ಎಷ್ಟರ ಮಟ್ಟಿಗೆ
ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಸ್ಕೈವಾಕನ್ನು ಮೇಂಟೈನ್ ಕೂಡ ಮಾಡಿಲ್ಲ. ಇನ್ನು ಈ ಒಂದು ಸ್ಕೈವಾಕ್ನಿಂದ ಎಷ್ಟೋ ಒಂದು ಖಾಸಗಿ ಕಂಪನಿಗಳು ಲಾಭವನ್ನು ಮಾಡಿಕೊಂಡಿದೆ. ಟೆಂಡರನ್ನು ಕರೆಯುವ ಮೂಲಕ ಕೋಟಿ ಕೋಟಿ ಹಣದ ಒಂದು ಲಾಭವನ್ನು ಒಂದು ಖಾಸಗಿ ಕಂಪನಿಗಳು ಮಾಡ್ಕೊಂಡಿರುವಂಥದ್ದು. ಆದರೆ ಇದರಿಂದಾಗಿ ಒಂದೇ ಒಂದು ಎಳ್ಳಷ್ಟು ಕೂಡ ಜನರಿಗೆ ಉಪಯೋಗ ಮಾತ್ರ ಆಗ್ತಾ ಇಲ್ಲ. ಇನ್ನು ಮುಂದೆಯಾದರೂ GB ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ, ಜನರ ಒಂದು ತೆರಿಗೆಯ ಹಣವನ್ನು ಪೋಲಾಗದಂತೆ ಸೇವ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಯೋಗೀಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. GP ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕೂತಿದಾರೋ ಗೊತ್ತಿಲ್ಲ. 3-4 ಕೋಟಿ ಹಣ ಇದಕ್ಕೆ ಖರ್ಚಾಗುತ್ತೆ ಅಂತ ಹೇಳಿ ಅನುದಾನದ ಹಣ ಎಲ್ಲವೂ ಕೂಡ ತಗೊಳ್ತಾರೆ. ಆದರೆ ಎಲ್ಲವೂ ಕೂಡ ಎಲ್ಲಿ ಪೋಲಾಗ್ತಿದೆ, ಏನಾಗ್ತಿದೆ ಅಂತ ಹೇಳಿ ಗೊತ್ತಿಲ್ಲ. ಇನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಇದಕ್ಕೆ ಕ್ರಮವನ್ನು ವಹಿಸಬೇಕಾಗತ್ತೆ.